ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ನಿಮ್ ಮೇಲೆ ದಿನದಿಂದ ದಿನಕ್ಕೆ ಗೌರವ ಜಾಸ್ತಿನೇ ಆಗ್ತಾ ಇದೆ. ಆದ್ರೆ ನಿಮಗ್ ನಾನ್ ಮೋಸ ಮಾಡ್ತಿದ್ದೀನಲ್ಲ ವಿರಾಟ್, ಸಾಧ್ಯ ಆದ್ರೆ ನನ್ನ ಕ್ಷಮಿಸಿ. ಅಕ್ಕ ಅಕ್ಕ, ಇದುವರೆಗೆ ನೀನ್ ಹೇಳಿದ ಎಲ್ಲಾ ಕೆಲ್ಸನೂ ಚಾಚು ತಪ್ಪದೆ ಪಾಲಿಸಿದೀನಿ. ಆದ್ರೆ ಇದೊಂದೇ ಅಕ್ಕ, ನಾನ್ ನಿನಗೆ ಹೇಳ್ದೆ ಮಾಡಿರೋ ಕೆಲ್ಸ. ಇಷ್ಟು ಸಾಕಲ್ವಾ? ಒಬ್ರು ಕಟ್ಟಿದ ಸಾಮ್ರಾಜ್ಯನ ಸಾಕು ನಿಲ್ಸಿ. ನೀನ್ ಮಾತಾಡ್ಬೇಡ ತ್ರಿಲೋಚನಾ. ಅಲ್ಲ ಅಕ್ಕ, ನಿನ್ ತಮ್ಮನಾಗಿ ಏನೆಲ್ಲ ಮಾಡಿದೀನಿ, ಅದಕ್ಕೆ ಪ್ರತಿಯಾಗಿ ನೀನು. ನಾನಾಗಿದ್ದಕ್ಕೆ ಒಂದು ಕೆನೆಗೆ ಹೊಡೆದಿದ್ದೀನಿ, ಬೇರೆಯವ್ರಾಗಿದ್ರೆ ನಿನ್ನ ಅಲ್ವೋ. ಇಂಥ ನಿರ್ಧಾರ ತಗೊಳ್ಳೋದು ಅಂದ್ರೆ ನಮ್ಮ ಜೀವನನೇ ಪಣಕ್ಕಿಟ್ಟ ಹಾಗೆ. ಈ ವಿಷಯ ಏನಾದ್ರೂ ಆಚೆ ಬಂದ್ರೆ ನನ್ನ ಮರ್ಯಾದೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಅಪರಾಧ ಮಾಡಿರೋರ್ನ ಅಪ್ಕೊಳಕ್ಕಾಗಲ್ಲ ಓಂಕಾರ್. ರಕ್ತದ ಕಲೆ ಹತ್ತಿಸ್ಕೊಂಡ್ ಬಂದು ನಾನ್ ಪಕ್ಕದಲ್ಲಿ ನಿಂತ್ಕೊಂಡ್ರೆ ನಾನ್ ಸುಮ್ನೆ ಇರ್ತೀನಿ ಅಂತ ಹೇಗ್ ಅನ್ಕೊಳ್ತೀಯ? ಚೆನ್ನಾಗಿ ಹೇಳಿದ್ರಿ ವಸುಂಧರಾ ಅವ್ರೆ. ನನ್ ಗಂಡ ಕೊಲೆಗೆ ಸುಪಾರಿ ಕೊಟ್ಟಿದ್ದು ತಪ್ಪು. ಕರೆಕ್ಟ್ ಆಗಿ ಹೇಳ್ದೆ. ಅದನ್ನ ತಿಳಿಸಿ ನಿನ್ ಗಂಡಗ್ ಹೇಳು. ಹಾಗಿದ್ರೆ ನಿಮಗ್ ತಿಳುವಳಿಕೆ ಕೊಡ್ಸೋದಿಕ್ಕೆ ನಿಮ್ ಗಂಡನ್ ಕರ್ಕೊಂಡ್ ಬರ್ಲಾ? ಅಯ್ಯೋ, ಯಾಕಿಷ್ಟು ಕೋಪ ಮಾಡ್ಕೋತಾ ಇದ್ದೀರಾ? ನೀವು ಭವಾನಿ ವಿಷಯದಲ್ಲಿ ಏನೆಲ್ಲ ಚಕ್ರವ್ಯೂಹ ರಚಿಸಿದ್ರಿ? ಅದೆಲ್ಲ ನನಗ್ ಗೊತ್ತಿದೆ. ನೀವು ಮಾಡಿದ ತಪ್ಪಲ್ಲ ಅಂದ್ಮೇಲೆ ನನ್ನ ಗಂಡ ಮಾಡಿದ್ದು ತಪ್ಪಲ್ಲ. ತ್ರಿಲೋಚನಾ, ಅತಿಯಾಗಿ ಮಾತಾಡ್ತಿದ್ಯಾ? ಗಾಜಿನ ಮನೆಯಲ್ಲಿರೋರು ಬೇರೆಯವ್ರ ಮನೆಗೆ ಕಲ್ಲು ಹೊಡಿಬಾರ್ದು ಅನ್ನೋದು ನಿಮ್ಗೂ ಚೆನ್ನಾಗಿ ಗೊತ್ತಿದೆ ಅಲ್ವಾ ಅತಿಗೆ? ತ್ರಿಲೋಚನಾ, ಸಾಕು, ಸುಮ್ನೆ ಇಲ್ಲಿಂದ ಹೊರಟೋಗು. ಹೋಗ್ತೀನಿ. ಹೋಗೋಕ್ಕೂ ಮುಂಚೆ ನಾನ್ ಹೇಳೋದನ್ನ ನೀವು ಕೇಳಿಸ್ಕೊಳ್ಳೇಬೇಕು. ಯಾಕ್ರಿ ಹಾಗೆ ಮೂಲೆಯಲ್ಲಿ ನಿಂತಿದ್ದೀರಾ? ನೀವು ನಿಮ್ಮ ಅಕ್ಕ ಮಾಡಿರೋ ಎಲ್ಲಾ ಕ್ರೈಮಲ್ಲೂ ಇನ್ವಾಲ್ವ್ ಆಗಿದ್ದೀರಾ ಅಂದ್ಮೇಲೆ ನೀವ್ ಯಾಕ್ರಿ ಭಯ ಪಡ್ತಿದ್ದೀರಾ? ನಿಮ್ಮಕ್ಕ ಜೈಲಿಗೆ ಹೋಗೋದಕ್ಕೆ ರೆಡಿ ಆಗಿದ್ರೆ ಮಾತ್ರ ನೀವು ಜೈಲಿಗೆ ಹೋಗೋದಕ್ಕೆ ಸಾಧ್ಯ ಆಗೋದು. ಆಮೇಲೆ ಇನ್ನೂ ಒಂದ್ ವಿಷಯ ವಸುಂಧರಾ ಅವ್ರೆ, ನೀವ್ ನಮ್ಗೆ ಸಾಕಷ್ಟು ಸಹಾಯ ಮಾಡಿದೀರಾ ಅನ್ನೋ ಭ್ರಮೆನಲ್ಲಿದ್ದೀರಾ. ಖಂಡಿತ ಅದನ್ನ ಇವತ್ತೇ ಮನ್ಸಿಂದ ತೆಗೆದ್ಬಿಡಿ. ಯಾಕಂದ್ರೆ ಆಸ್ತಿ ಕೊಟ್ಟಿದ್ದು ನೀವು, ಅದನ್ನ ನಿಮ್ ತಮ್ಮನ್ ಕೈಲಿ ಖರ್ಚು ಮಾಡಿಸಿದ್ರಿ. ಈಗ ನಿಮ್ ತಮ್ಮ ಏನು ಇಲ್ದೆ ನಿಮ್ ಮುಂದೆ ದೇಹಿ ಅಂತ ನಿಂತಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಈಗ ಇವ್ರನ್ನ ಬಳಸ್ಕೊತಾ ಇದ್ದೀರಾ. ನೋಡಿ, ಇನ್ ಮುಂದೆ ನನ್ ಮಾತು ಈ ರೀತಿ ಇರೋದಿಲ್ಲ, ಬೇರೆ ತರನೇ ಇರತ್ತೆ. ಕಿರ್ಚಬೇಡಿ. ನಿಮಗಿಂತ 10 ಪಟ್ಟು ಕಿರ್ಚೋದಕ್ಕೆ ನನಗೂ ಬರುತ್ತೆ. ಇಷ್ಟು ದಿನ ಎಲ್ಲ ನೋಡ್ಕೊಂಡು ಸುಮ್ನೆ ಇದ್ದೀನಿ ಅಂತ ನಮ್ಮನ್ನ ಕೈಲಾಗದೆ ಇರೋರು ಅಂತ ಅನ್ಕೋಬೇಡಿ. ನಮ್ಮ ಜೀವನ ಅಲ್ದೆ ನಮ್ಮ ಮಗಳ ಜೀವನನೂ ಹಾಳು ಮಾಡ್ಬಿಟ್ರಿ. ಅಲ್ಲ, ನೀವು ಕೊಟ್ಟ ಮಾತನ್ನ
ಯಾವ್ದನ್ನ ಉಳಿಸ್ಕೊಂಡಿದ್ದೀರಾ? ತ್ರಿಲೋಚನಾ ಪ್ಲೀಸ್ ನಿನ್ ಮಾತ್ ನಿಲ್ಸು. ನೀವು ಸರಿಯಾದ ಸಮಯಕ್ಕೆ ಮಾತಾಡಿದಿದ್ರೆ ನನಗಿವತ್ತು ಇಂಥ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಓಂಕಾರ್. ಅಕ್ಕ ಪ್ಲೀಸ್ ಅಕ್ಕ, ಇವಳ ಮಾತಿಗೆಲ್ಲ ನೀನ್ ಬೇಜಾರು ಮಾಡ್ಕೋಬೇಡ. ನೋಡು, ನೀನ್ ಹೊಡೆದೆ ಅಂತ ನಿನ್ ಮೇಲೆ ನನ್ಗೆ ಯಾವ ಕೋಪನೂ ಇಲ್ಲಕ್ಕ. ಆನೆಸ್ಟಾಗಿ ಹೇಳ್ತಾ ಇದ್ದೀನಕ್ಕ. ಯಾವತ್ತೂ ನನ್ನ ಅಕ್ಕ ಚೆನ್ನಾಗಿರ್ಬೇಕು ಅಂತ ಆಸೆ ಪಟ್ಟೋನ್ ನಾನು. ನೀನ್ ಹೇಳಿದ್ದೆ ನಡಿಬೇಕು ಅನ್ನೋ ಒಂದೇ ಕಾರಣಕ್ಕೆ ಈ ಕೆಲಸ ಮಾಡಿದೆ ಅಷ್ಟೇ ಅಕ್ಕ. ಐ ಆಮ್ ಸಾರಿ. ಸರಿ ಬಿಡು ಓಂಕಾರ್, ನಾನು ಕೋಪದಲ್ಲಿ ಹೊಡೆದ್ಬಿಟ್ಟೆ. ತ್ರಿಲೋಚನಾ ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ಒಬ್ಬ ತಾಯಿಯಾಗಿ, ಒಬ್ಬ ಹೆಂಡತಿಯಾಗಿ ಅವಳು ಮಾತಾಡ್ತಿರೋದು ಸರಿಯಾಗೇ ಇದೆ. ದಯವಿಟ್ಟು ನನ್ನಿಂದ ಆಗಿರೋ ತಪ್ಪುಗಳಿಗೆ ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಿ. ಅಕ್ಕ ಏನ್ ಮಾತಾಡ್ತಿದ್ಯಕ್ಕ ನೀನು? ಈಶಾನಿ ವಿಷಯದಲ್ಲಿ ನನ್ನಿಂದ ದೊಡ್ಡ ತಪ್ಪಾಗಿದೆ. ನನ್ನಿಬ್ರು ಮಕ್ಕಳಲ್ಲಿ ಒಬ್ರಿಗಾದ್ರೂ ಈಶಾನಿನ್ ತಂದ್ಕೊಳ್ಬೇಕು ಅಂತ ಆಸೆ ಇತ್ತು. ಆದ್ರೆ ಆಗ್ಲಿಲ್ಲ. ತ್ರಿಲೋಚನಾ, ನಿನ್ನ ಮಗಳ ಮದುವೆ ಜವಾಬ್ದಾರಿ ನಂದು. ಆಸ್ತಿ ಇಲ್ಲ ಅನ್ನೋ ಹಾಗೆ ಇಲ್ಲ. ರಾಜ್ ಬಹದ್ದೂರ್ ವಂಶ ನಮ್ದು. ನಿನ್ನ ಕಡೆಗೆ ಎಷ್ಟು ದೂರ ಜಾಗ ಕಾಣುತ್ತೋ ಅಷ್ಟು ದೂರ ಜಾಗನೂ ನೀನ್ ಕೇಳಿದ ಕಡೆ ಕೊಡ್ಸೋ ಜವಾಬ್ದಾರಿ ನಂದು. ಈ ಶ್ರೀನಿವಾಸ್ ಮೂರ್ತಿ ವಿಚಾರ ಎಲ್ಲಿವರೆಗೂ ಬಂತು? ಯಾರಾದ್ರೂ ಎನ್ಕ್ವೈರಿ ಮಾಡಿದಾರ ಅಂತ ತಿಳ್ಕೊ. ಮುಖ್ಯವಾಗಿ ಧರ್ಮೇಂದ್ರ ಅಥವಾ ಭೈರವಿಗೆ ಈ ವಿಷಯ ಗೊತ್ತಾಗ್ಬಾರ್ದು. ಸರಿ ಅಕ್ಕ. ಸರಿ, ಹೋಗ್ ಮಲ್ಕೊಳ್ಳಿ. ಜಾನ್ವಿ, ಡ್ಯಾಡ್, ಆ ಮಗು ನೋಡಿದಾಗೆಲ್ಲ ನಿಂದೆ ಜ್ಞಾಪಕ ಬರುತ್ತೆ.